ನವನಗರದ ಐಟಿಬಿಟಿ ವೃತ್ತದಲ್ಲಿ ದೇಶ ಪ್ರೇಮ, ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿರುವ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮವು ಭಕ್ತಿಪೂರ್ವಕವಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದಂತಹ ಅರವಿಂದ್ ಬೆಲ್ಲದ್, ಪಾಲಿಕೆ ಸದಸ್ಯರಾದ ಸುನೀತಾ ಮಾಳವದ್ಕರ್, ನೀಲಮ್ಮ ಅರಳವಾಳದ್ ಹಾಗೂ ಹಿರಿಯರಾದಂತಹ ಮಲ್ಲಿಕಾರ್ಜುನ ಹೊರಕೇರಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ನವನಗರ ಮತ್ತು ಅಮರನಗರದಿಂದ ಆಗಮಿಸಿದ ತಾಯಂದಿರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಉತ್ಸಾಹ ತುಂಬಿದರು. ಕಾರ್ಯಕ್ರಮವು ಸುವ್ಯವಸ್ಥಿತವಾಗಿ ನೆರವೇರಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಈ ಕಾರ್ಯಕ್ರಮ ಪ್ರೇರೇಪಣೆ ಕೊಡಾಕ ತಾವು ಎಲ್ಲರೂ ಇಲ್ಲೇ ನವನಗರದ ನಿವಾಸಿಗಳು ಬಂದಿರಿ. ನಿಮಗೂ ಎಲ್ಲರಿಗೂ ನಾವು ವಂದನೆಗಳನ್ನ ಹೇಳ್ತೇನೆ. ಈ ಸಂದರ್ಭದಲ್ಲಿ ಅವರು ಯಾವ ರೀತಿ ನಮ್ಮ ಪ್ರಾಣ ತ್ಯಾಗ ಮಾಡಿ ನಮ್ಗೇನು ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಭಗತ್ ಸಿಂಗ್, ರಾಜಗುರು ಮತ್ತು ಉಳಿದೆಲ್ಲ ಕ್ರಾಂತಿಕಾರಿಗಳು, ಅವ್ರ ಮಾರ್ಗ, ಅವ್ರ ಚಿಂತನೆ, ಅವ್ರ ಕನಸು ಏನಿತ್ತು ಆ ಕನಸಿನ ಭಾರತ ನಿರ್ಮಾಣ ಮಾಡುವಂತ ಸಮಯ ಈಗ ಬಂದೈತಿ. ಆ ಸ್ವಾಭಿಮಾನಿ ರಾಷ್ಟ್ರವನ್ನು ನಾವು ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.